ಸರ್ವೇ ಜನೋ ಸುಖಿನೋ ಭವಂತು ಅಂದ್ರೆ ಅದರಲ್ಲಿ ಒಂದು ಗಟ್ಟಿಯಾದ ಅರ್ಥ ಇರುತ್ತೆ. ಎಲ್ರನ್ನು ಕಾಪಾಡೋವಂಥದ್ದು, ಎಲ್ರು ಚೆನ್ನಾಗಿರ್ಲಿ ಅಂತದ್ದು. ಆದ್ರೆ ಸುನಿಲ್ ಪುರಾಣಿಕ್ ಸರ್ ಅದರ ಅರ್ಥನೇ ಬೇರೆ ಮಾಡಕ್ ಬಿಟ್ಟಿದ್ದಾರೆ. ಅವ್ರ ಆ ಪದ ಹೇಳಿದ್ರು, ಆ ಸೆಂಟೆನ್ಸ್ ಹೇಳಿದ್ರು ಅಂದ್ರೆ ಅಲ್ಲೊಂದು ಅನಾಹುತ ನಡೆಯುತ್ತೆ ಅಂತ. ಸೊ ಇವತ್ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಾವೆಲ್ಲ ನಂಬಿದ್ವಿ ಸರ್, ಸರ್ವೇ ಜನ ಸುಖಿನೋ ಭವಂತು ಅಂತ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಬೇರೆನೆ ಹೇಳ್ಕೊಡ್ತಾ ಇದ್ದೀರಾ. ನಾನು ಅದನ್ನೇ ಹೇಳೋದು, ಸರ್ವೇ ಜನ ಸುಖಿನೋ ಭವಂತು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು. ಅದಕ್ಕೆ ಮೊದಲು ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋ ಭಾವನೆ. ಸೊ ಹೀಗಾಗಿ ಆ ಪಾತ್ರಕ್ಕೆ ಬೇಕಾದ ಒಂದು ಘನತೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಚೆನ್ನಾಗಿರ್ತಾರೆ. ಆಮೇಲೆ ನನ್ನ ಆ ಪಾತ್ರದಲ್ಲಿ ಆ ವರ್ಡ್ ಹೇಳೋದಕ್ಕೆ ಕಾರಣ ಏನು ಅಂದರೆ, ಯಾರೋ ಒಬ್ಬರು ಹೇಳಿದರೆ ಅದಕ್ಕೆ ಹ್ಞೂ ಅಥವಾ ಆಹಾ ಅನ್ನೋದಕ್ಕೆ, ಬೇಡ ಅನ್ನೋದಕ್ಕೆ ಅದನ್ನು ಹೇಳಲ್ಲ. ಅವನು ಈಗ ಎಲ್ಲಾದ್ರೂ ಹೋಗ್ಬರೋಣ ಅಂತಂದರೆ ಸರ್ವೇ ಜನ ಸುಖಿನೋ ಭವಂತು ಅಂದರೆ ಓಕೆ ಅಂತ, ಅಕ್ಸೆಪ್ಟಬಲ್ ಅಂತ, ಅಂದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅದರಿಂದ ಅಂತ, ಆ ಥರದ ಭಾವನೆ. ಸರ್, ಇವಾಗ ನೀವು ಸ್ಟಾರ್ ಸುವರ್ಣದಲ್ಲಿ ಜಯಲಲಿತಾ ಸೀರಿಯಲ್ ನಲ್ಲಿ ಒಂದು ಖಡಕ್ ಪಾತ್ರ, ಅದು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾರಿಗೂ ಬಿಟ್ಕೊಡದೇ ಇರೋಂತ ಒಂದು ಮನೆತನದಲ್ಲಿ ಮಾಡ್ತಾ ಇದ್ದೀರಾ. ಸೊ ನೀವು ಮಾಡಿಲ್ದೇ ಇರೋ ಅಂದ್ರೆ ವಿಭಿನ್ನವಾದ ಪಾತ್ರಗಳನ್ನ ನೀವು ನಿರೀಕ್ಷೆ ಮಾಡ್ಬೇಕಾದ್ರೆ ಈ ಪಾತ್ರ ಒಪ್ಕೊಂಡೆ ಅಂತ ಹೇಳಿದ್ದು. ನಿಮ್ಗಂದ್ರೆ ಅಧ್ಯಕ್ಷ ಸ್ಥಾನ ಅಥವಾ ಯಾವ ತರದ ಪಾತ್ರಕ್ಕೋಸ್ಕರ ಈ ಸೀರಿಯಲ್ ನ ಒಪ್ಕೊಂಡ್ರಿ ಸರ್? ನನಗೆ ಈ ಅಧ್ಯಕ್ಷ, ಸರ್ವಂಟು, ಪ್ಯೂನು, ಮನೆ ಕೆಲಸದವನು ಅವೆಲ್ಲ ಮ್ಯಾಟ್ರೇ ಆಗಲ್ಲ ಪಾತ್ರಕ್ಕೆ. ಯಾಕಂದರೆ ನಾನು ಒಂದೇ ಸೀರಿಯಲ್ ಮಾಡೋದು, ಒಂದು ಸೀರಿಯಲ್ ಒಪ್ಕೊಂಡ್ರೆ ಇನ್ನೊಂದು ಒಪ್ಕೊಳ್ಳಲ್ಲ. ಕೆಲವೊಮ್ಮೆ ತುಂಬ ಇವ್ರದ್ದು ಕಂಫರ್ಟಬಲ್ ಇತ್ತು ಅಂದರೆ ಇನ್ನೊಂದು ಒಪ್ಕೋತೀವಿ. ಯಾಕಂದರೆ ನಾವು ಇಷ್ಟು ವರ್ಷ ಆಗಿ ಬಂದರೂ ಇನ್ನೂ ಬೇಡಿಕೆಯಲ್ಲಿ ಇಟ್ಕೋಬೇಕು ಅಂದರೆ ಆ ಥರದ ಪಾತ್ರಗಳನ್ನು ಮಾಡಿಕೊಂಡು ನಾವು ಗ್ಯಾಪ್ ಕೊಟ್ಕೊಂಡಿರಬೇಕು. ಇಲ್ಲಿ ಅಧ್ಯಕ್ಷ ಸ್ಥಾನ ಅಂತ ನಾನು ಒಪ್ಕೊಂಡಿಲ್ಲ. ನಿಮಗೆ ಆ ಪಾತ್ರದ ವಿಭಿನ್ನತೆ, ಅದರಲ್ಲಿರೋ ಒಂದು ಗತ್ತು, ಆಮೇಲೆ ಮನೆಯವರ ಜೊತೆಗೆ ಅವನು ವ್ಯವಹರಿಸೋ ರೀತಿ, ಮಗನಿಗೆ ತನ್ನದೇ ಆದಂಥ ಶ್ರೇಯಸ್ಸು ಬರೋದಕ್ಕೆ ಅಪ್ಪ ಎಷ್ಟು ಕೊಡುಗೆ ಕೊಡಬೇಕು, ಮತ್ತು ಒಂದು ಚಿಕ್ಕ ಹುಡುಗಿ, ಒಂದು 18 ವರ್ಷದ 20 ವರ್ಷದ ಹುಡುಗಿ, ಅವನು ಚಾಲೆಂಜ್ ಹಾಕಿ ನಗನಗ್ತಾ ಇಡೀ ಹಳ್ಳಿ ಗೆದ್ದವಳು ತನ್ನ ವಿರುದ್ಧ ನಿಂತರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಗ್ರಹಿಸಿ ಅವಳನ್ನ ಟ್ಯಾಕಲ್ ಮಾಡಬೇಕು. ಇದಿಷ್ಟೂ ಪಾತ್ರದ ಒಂದು ವಿಶ್ಲೇಷಣೆ. ಅದು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿರಲ್ಲ. ಎಷ್ಟೋ ಕಡೆಗೆ ನಾವು ಕೆಲವೊಮ್ಮೆ ಡೈಲಾಗೇ ಹೇಳಲ್ಲ, ಎಕ್ಸ್ಪ್ರೆಷನಲ್ಲೇ ನಾವು ಹೇಳಬೇಕಾಗತ್ತೆ. ಸೊ ನಿಮಗೆ ಡೈಲಾಗ್ಸ್ ಯಾರಾದರೂ ಹೇಳ್ಬೋದು, ಎಕ್ಸ್ಪ್ರೆಷನ್ನು ಆ ಟೈಮ್ಲಿ ಆ 3 ಸೆಕೆಂಡಲ್ಲಿ ಕೊಡೋದಿದೆಯಲ್ಲ, ದಟ್ ಈಸ್ ದ ಚಾಲೆಂಜಿಂಗ್ ಥಿಂಗ್. ನಾನು ಹಿಂದೆ ಶ್ರೀಗೌರಿ ಅಂತ ಕಲರ್ಸಲ್ಲಿ ಮಾಡಿದ್ದೆ, ಅದರಲ್ಲೂ ಆ ಥರದ್ದೇ ಇತ್ತದು. ಸೊ ಇಲ್ಲಿ ನಿಮಗೆ ಪಾತ್ರದ ಔಟ್ಲುಕ್ಕೇ ಚೇಂಜ್ ಇದೆ. ತುಂಬ ಖುಷಿ ಆಯಿತು, ಮತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಕ್ಲಿಕ್ ಆಗುತ್ತೆ. ಈಗ ಇಡೀ ಇಲ್ಲಿ ಬಂದವರು ನೋಡಿದವರೆಲ್ಲರೂ ಆ ವರ್ಡಿಂಗ್ಸು ಮತ್ತು ಆ ಲುಕ್ಕು ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಅಂದರೆ ನಾನು ಎಲ್ಲೋ ಒಂದು ಕಡೆಗೆ ಸರಿಯಾದ ಪಾತ್ರ ಮಾಡ್ತಾ ಇದ್ದೀನಿ ಅಂತ. ಸರ್, ಈಗ ನೀವೇನು ಹೊಸಬ್ರಲ್ಲ, ತುಂಬಾ ವರ್ಷಗಳಿಂದ ರಂಗಭೂಮಿನಲ್ಲಿ ಮಿಂಚಿದಂಥವ್ರು, ಸುಮಾರು ಸೀರಿಯಲ್ ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಂಥವ್ರು, ನಿಮ್ದೇ ಪ್ರೊಡಕ್ಷನ್ ಇದೆ, ನೀವೇ ಡೈರೆಕ್ಟರು. ಬಟ್ ಈ ಲುಕ್ ವೈಸಿಗೆ ಬಂದಾಗ ಮಾತಾಡಿನೂ ಎದುರಿಸ್ಬೋದು, ಕಣ್ಸನ್ನಲ್ಲೂ ಎದುರಿಸ್ಬೋದು. ಬಟ್ ನಿಮ್ಮ ಈ ಲುಕ್ ಈ ಸೀರಿಯಲ್ಗೆ ಅಂದ್ರೆ ಏನಾದ್ರು ರಿಸ್ಕ್ ಅನ್ನಿಸ್ತಾ ಅಥವಾ ಯಾವ ತರ ಇತ್ತು ಸರ್? ನಿಮ್ಗೆ ಎಷ್ಟು ಖುಷಿ ಕೊಡುತ್ತಿತ್ತು? ಇಲ್ಲ, ನನಗೇನಂದರೆ, ನಾನು 40 ವರ್ಷದಿಂದ ಕಿರುತೆರೆ, ಹಿರಿತೆರೆ ಎಲ್ಲ ಥರದಲ್ಲೂ ಎಲ್ಲ ನಿರ್ದೇಶಕರ ಜೊತೆಗೂ, ಆಲ್ಮೋಸ್ಟ್ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಹಿರಿಯ ನಟರ ಜೊತೆ, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣು ಸರು, ಪ್ರತಿಯೊಬ್ಬರ ಜೊತೆನೂ ಕೆಲಸ ಮಾಡೋದಂಥ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಅದೆಲ್ಲದ್ರ ಜೊತೆ ಮಾಡಿದ್ದು ಆ ಅನುಭವ. ಆಮೇಲೆ ಒಬ್ಬ ನಿರ್ದೇಶಕನಾಗಿ ಬೇರೆಯವ್ರಿಗೆ ಹೇಳ್ಕೊಡೋದು, ಸುಮಾರು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅವೆಲ್ಲ ನಿಮಗೆ ನೀವು ಪಾತ್ರ ಮಾಡಬೇಕಾದ್ರೆ ಅದೆಲ್ಲ ಒಂದು ಕಡೆಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಆ ನಿರ್ದೇಶಕರು ಹೇಳಿದ್ದನ್ನು ಗ್ರಹಿಸಿ ನಾನು ಅಷ್ಟು ಇದರ ಯಶಸ್ಸನ್ನು ನಿರ್ದೇಶಕರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಟಿಮೇಟ್ಲಿ ಎಸ್ ಓಕೆ ಅಂತ ಒನ್ ಮೋರ್ ಅಂತ ಹೇಳೋದು ಅವರೇನೆ. ಸೊ ಪ್ರತಿ ಸಲ ಇಷ್ಟಾದರೂ ನಾನು ಕೇಳ್ತೀನಿ, ಎಲ್ಲೋ ಭಯ ಇದೆ ನಿಮಗೆ ಮನಸ್ಸಿನಲ್ಲಿ. ಒಬ್ಬ ಮನುಷ್ಯನಿಗೆ ಆ ಭಯ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು ಎಲ್ಲಿವರೆಗೂ ಇರುತ್ತೋ ಅವನು ಅಲ್ಲಿವರೆಗೂ ಶಾಶ್ವತವಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ನನಗೆ ಈಗಲೂ ನಾನು ನಿರ್ದೇಶಕರ ಮೇಲೆ ಡಿಪೆಂಡ್. ನಾನು ಏನೇ ಮಾಡಿದ್ರು ನಿರ್ದೇಶಕರ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಹೀಗಾಗಿ ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಒಂದು ಎಕ್ಸ್ಪ್ರೆಷನಲ್ಲಿ ನಾನು ಲುಕ್ಕಲ್ಲಿ ಕೆಲವೊಂದು ಹೇಳಬೇಕಾಗತ್ತೆ, ಕೆಲವೊಂದು ಡೈಲಾಗಲ್ಲಿ ಹೇಳಬೇಕಾಗತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀನಿ. ಆಮೇಲೆ ನನಗೆ ಈ ಅಡಿಷ್ನಲ್ ಕಾಸ್ಟ್ಯೂಮ್ ಮತ್ತು ಲುಕ್ ಅದು ಹೆಲ್ಪ್ ಆಗಿದೆ. ಐ ಆಮ್ ಹ್ಯಾಪಿ. ಸರ್, ಈ ಮೌನದಿಂದ ಇರೋ ಅಂಥದ್ದು ಕೆಲವೊಂದು ಉತ್ತರ ಕೊಟ್ಟಂತೆ ನಿಮ್ಮ ರಿಯಲ್ ಲೈಫಲ್ಲಿ ಈ ತರ ಮೌನ ಏನಾದ್ರು ಯಾವ ತರ ತಾಳಿದ್ದೀರಾ? ಇಲ್ಲ, ಮೊದಲು ತುಂಬ ಮಾತಾಡ್ತಿದ್ದೆ ನಾನು. ಅಂದರೆ ಸುಮಾರು ಒಂದು 10 ವರ್ಷದ ಹಿಂದಿನವರೆಗೂ ಯಾರಾದರೂ ಏನಾದರೂ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದು, ಅದನ್ನು ಮಾಡಿದೆ. ಯಾವಾಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷನಾದ್ನೋ
ಅವಾಗಿಂದ ಕೆಲವೊಂದು ಇದಕ್ಕೆ ನಾನು ಹೇಳ್ಬೇಕೋ ಹೇಳಬಾರ್ದ ಗೊತ್ತಿಲ್ಲ, ಇದಕ್ಕೆ ಮುಖ್ಯ ನನಗೆ ಪ್ರೇರಣೆ ನರೇಂದ್ರ ಮೋದಿ ಅವರು. ನೀವು ನೋಡಿ, ಅವ್ರನ್ನ ಹೀಯಾಳ್ತಾನೇ ಇದ್ದಾರೆ, ಬೈತಾರೆ. ಅವರು ಅಷ್ಟು ವರ್ಷದ 50 ವರ್ಷದ ಜೀವನದಲ್ಲಿ ಅವ್ರನ್ನ ಯಾವ ಶಬ್ದನೂ ಬಿಟ್ಟಿಲ್ಲ. ಆದರೂ ಅವ್ರು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅಂತ ಅನ್ನೋದು ಗೊತ್ತು. ನಿಮಗೆ ಅದು ಒಂದು ನಾಲೆಜ್ ಇಲ್ಲ ಅಥವಾ ಅದೊಂದು ಗ್ರಹಿಕೆ ಇಲ್ಲ ಅಂತಂದ್ರೆ ನೀವು ಯಾವ ಪ್ರೊಫೆಷನಲ್ಲೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾತಾಡಬೇಕೋ, ಎಷ್ಟು ಉತ್ತರ ಕೊಡಬೇಕೋ ಅದು ಕೊಡಬೇಕು. ಎಷ್ಟು ಕೆಲವು ಸೈಲೆಂಟ್ ಆಗಿರ್ಬೇಕೋ ಸೈಲೆಂಟೇ ಉತ್ತರ. ನೀವು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡಿರ್ಬೋದು, ಅಣ್ಣ ತಮ್ಮ ಜಗಳ ಆಡಿರ್ಬೋದು, ತುಂಬಾ ಕೂಗಾಡ್ತಾನೆ ಅವ್ನು. ಕೊನೆಗೆ ಎಲ್ಲೋ ಒಂದು ಕಡೆಗೆ ಒಂದು ಕಣ್ಣು ಹಿಂಗೆ ನೋಡಿದಾಗ ನಿಮಗೆ ಅವನು ಅದರಲ್ಲೇ ಅರ್ಥ ಆಗತ್ತೆ. ಓ, ಇದು ಒಂದು ತಪ್ಪು ಮಾಡಿದ್ದು ಅವನು ಅಂತನೂ ಅರ್ಥ ಆಗ್ಬೋದು, ಇಲ್ಲ ನಾನು ಇಷ್ಟ್ಯಾಕೆ ತಪ್ಪು ಮಾಡಿಬಿಟ್ಟೆ, ಯಾಕೆ ಅವ್ನು ಬೈದೆ ಅಂತ ಅವನಿಗೆ ಫೀಲ್ ಆಗಬೇಕು. ಸೊ ಪ್ರತಿಯೊಂದು ನಮ್ಮ ಭಾವನೆಗಳಲ್ಲೇ ಡೇ ಟು ಡೇ ಲೈಫಲ್ಲಿ ಏನಿರುತ್ತಲ್ಲ ಆ ಭಾವನೆಗಳನ್ನು ಇಟ್ಕೊಂಡು ನಾವು ಪಾತ್ರ ನಿರ್ವಹಿಸಿದರೆ ಖಂಡಿತ ಕ್ಲಿಕ್ ಆಗತ್ತೆ. ಖಂಡಿತ ಖಂಡಿತ. ಕೆಲವೊಮ್ಮೆ ಈಗ ಆರ್ಗ್ಯುಮೆಂಟ್ಸಿಂದ ಗೆಲ್ಲಕ್ಕಾಗಲ್ಲ, ಮೌನದಿಂದ ಗೆಲ್ಲಬಹುದು. ನನ್ನ ಪರ್ಸನಲ್ ವೈಯಕ್ತಿಕ ಅನುಭವ. ಮಾತಿನಿಂದ ಡ್ಯಾಮೇಜ್ ತುಂಬಾ. ಅದಕ್ಕೆ ಮಾತು ಹೊಡೆದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಅಂತ ಹೇಳ್ತಾರಲ್ಲ, ಅದೇ ನಿಜ. ದೊಡ್ಡವ್ರು ಹಿರಿಯರು ಹಿಂದೆ ಹೇಳಿರೋ ಯಾವ ನಾಣ್ಣುಡಿಗಳು ತಪ್ಪಲ್ಲ. ಸರ್, ನಿಮ್ಮ ಲುಕ್ ನೋಡಿದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ನಿಮ್ಮ ಕಣ್ಣಿಗೆ ಮ್ಯಾಚ್ ಆಗುವಂತ ಈ ದಾಡಿ ಕಲರ್ ಚೇಂಜ್ ಮಾಡಿರೋಂಥದ್ದು, ಹೇರ್ ಸ್ಟೈಲು, ಮತ್ತೆ ಆ ನಾಮ, ಇದೆಲ್ಲ ಈ ಸೀರಿಯಲ್ಗೋಸ್ಕರನೇ ಮಾಡ್ಕೊಂಡಿರೋದು ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನೀವೇನಾದ್ರು ಪರ್ಸನಲ್ ಆಗಿ ಕೇರ್ ಮಾಡಿದೀರಾ? ಇಲ್ಲ, ಇದು ಎಲ್ಲ ಚಾನಲ್ ಅವರು ಶಿಲ್ಪಾ ಮೇಡಮ್ ಡಿಸೈಡ್ ಮಾಡಿದ್ದು. ಅಂದರೆ ಅವ್ರಿಗೆ ಮೊದಲೇ ಕಲ್ಪನೆ ಇತ್ತು, ಈ ಪಾತ್ರಕ್ಕೆ ಇದೇ ರೀತಿ ಆಗಬೇಕು, ಅವನು ಹೀಗೆ ಇರಬೇಕು ಅಂತ. ಅಂದರೆ ಸುನೀಲ್ ಪುರಾಣಿಕ್ ಎಲ್ಲ ಥರದ ಪಾತ್ರ ಮಾಡಿರಬಹುದು, ಆದರೆ ಈ ಥರದ್ದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಅವ್ರನ್ನ ನಾವು ಯಾರೂ ನೋಡಿಲ್ಲ. ಸೊ ಈ ಸೀರಿಯಲ್ ಬಂದರೆ ನಿಮ್ಮ ಲುಕ್ ಬಗ್ಗೆ ಮಾತಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬ ಇತ್ತು ಶಿಲ್ಪಾ ಮೇಡಮ್ ಇದರಲ್ಲಿ. ಕೊನೆಗೆ ಅವ್ರು ಗೆದ್ದರು. ಇದಷ್ಟು ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಇವತ್ತಿಲ್ಲಿ ಪ್ರೆಸ್ ಮೀಟಲ್ಲಿ ಯಾರ್ಯಾರು ನೋಡಿದಾರೋ, ನನ್ನ ಸ್ನೇಹಿತರೆ ತುಂಬ ಜನ ಪ್ರೆಸ್ನವರು, ನನ್ನ ಇಷ್ಟು ಒಡನಾಟ ತುಂಬ ಇದೆ, ಅವ್ರು ಅಷ್ಟರು ಬಂದು ಏನು ಗುರು ನೀನು ಇಷ್ಟು ದಿವಸ ನೀನು ನೋಡಿದ್ದೆ ಬೇರೆ, ಈಗ ಹಿಂಗೆ ನೋಡಿ ಭಾಳ ಚೆನ್ನಾಗಿದೆ ಅನಿಸಿ ಆ ಎಕ್ಸ್ಪ್ರೆಷನ್ ಇದೆಯಲ್ಲ, ಅಲ್ಲಿ ಒಂದು ಕಡೆಗೆ ಎಲ್ಲೋ ಒಂದು ಸಣ್ಣ ಗೆಲುವು, ಮೊದಲನೇ ಗೆಲುವು ಬಂತು ಅಂತ ನಾನು ಅನ್ಕೊಂಡಿದ್ದು. ಇದು ಸಂಪೂರ್ಣ ಕ್ರೆಡಿಟ್ ಚಾನಲ್ ಅವರಿಗೆ ಹೋಗಬೇಕು. ಸರ್, ಇವಾಗ ಸ್ಟಾರ್ ಸುವರ್ಣದಲ್ಲಿ ಸಿಕ್ಕಾಪಟ್ಟೆ ಬಿಸಿ ನೀವು, ಆ ಕಡೆ ಈ ಕಡೆ ಹಿಂಗೆ ಒಂದು ರೌಂಡ್ ಹಾಕೋಬಹುದು. ಹೇಗೆ ಸರ್ ಸ್ಟಾರ್ ಸುವರ್ಣ ನಿಮ್ಮನ್ನು ಬಿಟ್ಕೊಡ್ದೇ ಇರುವಂತ ಬಾಂಧವ್ಯ, ಅಷ್ಟು ಗಟ್ಟಿ ಬಾಂಧವ್ಯ? ಸ್ಟಾರ್ ಸುವರ್ಣ ಪ್ರಾರಂಭ ಆಯ್ತಲ್ಲ, ಪ್ರಾರಂಭ ಆದಾಗ ಶಿವಲೀಲಾಮೃತ ಅಂತ ಒಂದು ಸೀರಿಯಲ್, ಪ್ರಪ್ರಥಮ ದೈನಂದಿನ ಪೌರಾಣಿಕ ಧಾರಾವಾಹಿ, ಭಕ್ತಿ ಪ್ರಧಾನ. ಅದನ್ನು ನಾನೇ ಮಾಡಿದ್ದೆ, ನಂದೇ ಪ್ರೊಡಕ್ಷನ್, ನಾನೇ ಡೈರೆಕ್ಷನ್. 2007 2008 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾಡಿದೆ, ಪ್ರಪ್ರಥಮ ಐತಿಹಾಸಿಕ ಧಾರಾವಾಹಿ. ಇದುವರೆಗೂ ಯಾವ ಸೌತ್ ಇಂಡಿಯಾದಲ್ಲಿ ಯಾರೂ ಮಾಡಿರಲಿಲ್ಲ. ಅಲ್ಲಿಂದ ನನಗೆ ಅಂದರೆ ಶುರು ಆದಾಗಿಂದ ಸುವರ್ಣ ಇಲ್ಲಿಯವರೆಗೂ ನನ್ನ ಒಂದು ಜರ್ನಿ ನೆನೆಸ್ಕೊಂಡ್ರೆ, ಅದನ್ನು ಮಾಡಿದ ಮೇಲೆ ಯಾವುದೇ ಸೀರಿಯಲ್ ಬಂದರೂ ಫಸ್ಟ್ ನನಗೆ ಕೇಳಿದ್ದಾರೆ. ಕೆಲವೊಮ್ಮೆ ನನಗೆ ಆಗಲ್ಲ ಅಂದಮೇಲೆ ಬೇರೆಯವರಿಗೆ ಇದನ್ನು ಮಾಡಿದ್ದಾರೆ. ಅದೊಂದು ನಂಬಿಕೆ, ಆ ಲಾಯಲ್ಟಿ. ಅಂದರೆ ಈ ಮನುಷ್ಯನ ನಾವು ನಂಬಬಹುದು ಅನ್ನೋದೊಂದು, ಪಾತ್ರದಲ್ಲಾಗಿರ್ಬೋದು, ನಿರ್ಮಾಣದಲ್ಲಿ. ಈಗ ನನಗೆ ಕರೆದು ಶಾರದೆ ಅಂತ ಒಂದು ಸೀರಿಯಲ್ ಬರ್ತಾ ಇದೆ 7 ಗಂಟೆಗೆ, ಟೈಮಿಂಗ್ ಶಿಫ್ಟ್ ಆಯ್ತು ಈಗ. ಪುರಾಣಿಕ್ ಪ್ರೊಡಕ್ಷನ್ಸಲ್ಲಿ ನನ್ನ ಮಗ ಮತ್ತು ನಾನು ನಿರ್ಮಾಣ ಮಾಡ್ತಿದ್ದೀವಿ. ತುಂಬ ಕ್ಲಿಕ್ ಆಗಿದೆ, 300 ಎಪಿಸೋಡ್ ಆಯಿತು. ಸ್ನೇಹದ ಕಡಲಲ್ಲಿ ಅಂತ ಇನ್ನೊಂದು ಸೀರಿಯಲ್, ಅದು 10 ಗಂಟೆಗೆ ಬರ್ತಿದೆ. ಸೊ ಒಂದು ಚಾನಲ್ಗೆ ನಿಮಗೆ ಒಂದು ನಂಬಿಕೆ ಬೇಕು, ಒಬ್ಬ ನಿರ್ಮಾಣ ಸಂಸ್ಥೆ ಒಬ್ಬ ನಟನ ಮೇಲೆ, ವಿ ವಿಲ್ ಡೆಲಿವರ್ ಅಂತ. ಸೊ ಅದಷ್ಟು ದೇವರ ದಯದಿಂದ. ಇದು ನನ್ನ ಒಬ್ಬಂದೇ ಶ್ರಮ ಅಲ್ಲ, ನಮ್ಮ ಟೀಮ್, 2 ಸೀರಿಯಲ್ ಟೀಮು, ನಮ್ಮ ಕ್ರಿಯೇಟಿವ್ ಟೀಮ್, ಪ್ರತಿಯೊಬ್ಬರದ್ದು, ಚಾನಲ್ನವ್ರದ್ದು, ಎಲ್ಲರದ್ದು ಕಾಂಟ್ರಿಬ್ಯೂಷನಿಂದ ಇದು ಸೀರಿಯಲ್ ಒಬ್ಬರಿಂದ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ದಯದಿಂದ ಅದು ವರ್ಕ್ ಆಗಿದೆ. ಮತ್ತು ಅವರು ಬೇರೆ ಕಡೆಗೆಲ್ಲೂ ನೀವು ಆ್ಯಕ್ಟ್ ಮಾಡಬೇಡಿ, ನಮ್ಮ ಜೊತೆಗೆ ಇರಿ ಅಂತ. ಮತ್ತು ನಮ್ಗೆ ಅವರಷ್ಟು ಗೌರವ ಕೊಟ್ಟು ಅಭಿಮಾನದ ಪ್ರೀತಿ ತೋರಿಸಿರ್ಬೇಕಾದ್ರೆ ನಮ್ಮದು ಮಿನಿಮಮ್ ಕರ್ತವ್ಯ ಅದು, ನಾವು ಅವ್ರ ಜೊತೆ ಇರೋದು. ಸೊ ಹೀಗಾಗಿ ಇದೇ ಸೀರಿಯಲ್ಗೆ ನಾನು ಪರ್ಟಿಕ್ಯುಲರಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಸರ್, ಈಗ ಅಷ್ಟು ಸೀರಿಯಲ್, 2 ಸೀರಿಯಲ್ ನಿರ್ಮಾಣ, 1 ಸೀರಿಯಲ್ ಆಕ್ಟಿಂಗ್, ಅಂದ್ರೆ ನಿಮ್ದು ಈ ಸೀರಿಯಲ್ ಅಲ್ಲಿ ಮುಖ್ಯ ಪಾತ್ರ ಆಗಿರೋದ್ರಿಂದ ಜಾಸ್ತಿ ಎಪಿಸೋಡ್ಸ್ಗಳಿರುತ್ತೆ. ಸೊ ಟೈಮ್ ಬ್ಯಾಲೆನ್ಸ್ ಎಲ್ಲ ಹೇಗೆ ಅಂತ? ಇದಲ್ಲದೆ 2 ಚಿತ್ರನೂ ಮಾಡ್ತಾ ಇದ್ದೀನಿ, ಫಿಲ್ಮಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಪವನ್ ಸರ್ದು ಒಂದು ಫಿಲ್ಮ್ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ, ಇನ್ನೊಂದು ಫಿಲ್ಮ್ ಜನೋತ್ಸವ ಅಂತ, ಅದು ಕಂಪ್ಲೀಟ್ ಆಯಿತು. ಬ್ಯುಸಿಯಾಗಿರಬೇಕು ಮೇಡಮ್. ಇದು ನಮ್ಮ ಪ್ರೊಫೆಷನ್ ಹೆಂಗಿದೆ ಅಂದರೆ, ಬಂದರೆ ಅವಕಾಶಗಳು ಬರ್ತವೆ, ಕೆಲವೊಮ್ಮೆ ಬರಲ್ಲ. ದೇವ್ರ ದಯದಿಂದ ಈ ಥರ ಅವಕಾಶ ಬಂದಾಗ ನೀವು ಮೆಂಟಲಿ ಫಿಟ್ ಆಗಿರಬೇಕು, ಫಿಸಿಕಲಿ ಫಿಟ್ ಆಗಿರಬೇಕು. ಅದೆಲ್ಲ ಇಟ್ಕೊಂಡು ನೀವು
ಕೆಲಸ ಮಾಡಬೇಕು. ಸೊ ಆ ದೃಷ್ಟಿಯಲ್ಲಿ ದೇವರು ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾನೆ. ಸಮೂಹ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸರ್ ಅಂದ್ರೆ ಎನರ್ಜಿನೂ ಬೇಕು ಸರ್. ನಿಮ್ಗೆ ಸೀರಿಯಲ್ ಆಗ್ಲಿ ಸಿನಿಮಾ ಆಗ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನೀವು ಇಷ್ಟು ಎನರ್ಜಿ ಆಗಿರೋದಕ್ಕೆ ಅಂಡ್ ಈ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಈ ಸ್ಕಿನ್ ಎಲ್ಲ ಇಷ್ಟು ಚಂದ ಮೇಂಟೈನ್ ಮಾಡೋದಕ್ಕೆ ಏನ್ ಮಾಡ್ತೀರಾ? ಏನು ಸಾತ್ವಿಕ ಆಹಾರ, ವ್ಯಾಯಾಮ, ಸ್ವಲ್ಪ ಖುಷಿಯಿಂದ ಇರೋದು, ತಮಾಷೆ ಮಾಡೋದು, ವ್ಯಾಯಾಮ ಬಿಡಬಾರ್ದು. ಅದು ನಾಟ್ ಓನ್ಲಿ ಫಾರ್ ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ, ಅದು ನಿಮಗೆ ಮನಸ್ಸಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಯೋಗ, ವಾಕಿಂಗು, ಕೆಲವೊಂದು ಏಜ್ ಆದಮೇಲೆ ಕೆಲವೊಂದು ಇವನ್ನ ಮಾರ್ಪಾಡು ಮಾಡ್ಕೊಳ್ಳೇಬೇಕು. ಸೊ ಅದು ಮಾಡಿದ್ದೀನಿ. ಮೋಸ್ಟ್ಲಿ ನಮ್ಮ ತಾಯಿ, ತಂದೆ ತಾಯಿಯ ಒಂದು ಆಶೀರ್ವಾದ ಅನಿಸುತ್ತೆ. ನಮ್ಮ ತಾಯಿದು ಸ್ಕಿನ್ನು ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ಸರ್ ಈಗ ಫೈನಲಿ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಸೊ ವೀಕ್ಷಕರಿಗೆ ಈ ಸೀರಿಯಲ್ ಸ್ಪೆಷಾಲಿಟಿ ಬಗ್ಗೆ ನೋಡ್ಲೇಬೇಕು ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದನ್ನು ನೋಡಲೇಬೇಕು. ಯಾಕೆ ಅಂದರೆ ಒಂದು ಚಿಕ್ಕ ಹುಡುಗಿ, ಹಳ್ಳಿಯಲ್ಲಿರೋ ಒಂದು ಬಡತನದಲ್ಲಿರೋ ಒಂದು ಹುಡುಗಿ ಅಲ್ಲಿಯ ಸಂಘರ್ಷಗಳನ್ನು, ಸಮಸ್ಯೆಗಳನ್ನು ನಗನಗುತ್ತಾ ಖುಷಿಯಾಗಿ ಕಾಮಿಡಿಯಾಗಿ ಎಲ್ಲರ ಮನಸ್ಸು ಗೆದ್ದು ಅದನ್ನು ಸಾಲ್ವ್ ಮಾಡಿ ಆ ಊರಿನ ಹಿರಿಯನ್ನೇ ಎದುರು ಹಾಕ್ಕೊಂಡು ಅವಳು ಬದುಕನ್ನು ಸಾಗಿಸೋ ರೀತಿ ತುಂಬ ಸೊಗಸಾಗಿದೆ. ನಿಮಗೆಲ್ಲೂ ಈ ಅತ್ತೆ ಸೊಸೆ, ಅಳಮುಂಜಿ ಹೀರೋಯಿನ್ನು ಅವೆಲ್ಲ ಇಲ್ಲ. ಮಜಾ ಇದೆ. ನಿಮಗೆಲ್ಲ ವಿಭಾಗದ ಎಲ್ಲ ಪುರುಷರು, ಮಹಿಳೆಯರಷ್ಟೇ ಇಲ್ಲ, ಪುರುಷರು ನೋಡಬೇಕಾದಂಥ ಸೀರಿಯಲ್. ಮಹಿಳೆ ನಾರ್ಮಲಿ ಸೀರಿಯಲ್ ಮಾಡೋದು ಮಹಿಳೆಯರಿಗೆ ಅಂತ ಇದೆ, ಇದು ಅದಕ್ಕೂ ಬರುತ್ತೆ. ಸೊ ಎಲ್ಲ ವಿಭಾಗದ ಮಕ್ಕಳು ಪ್ರತಿಯೊಬ್ಬರು ಎಂಜಾಯ್ ಮಾಡೋ ಒಂದು ಮನೋರಂಜನೆ ಪ್ಯಾಕೇಜ್. ಖುಷಿಯಾಗಿ ನೋಡಿ ಊಟ ಮಾಡಿ ಮಲ್ಕೊಳ್ಳುವಂಥ ಟೈಮಿಂಗ್ 9:30 10 ಗಂಟೆ, ಡಿಸೆಂಬರ್ 8. ಖಂಡಿತ ಕ್ಲಿಕ್ ಆಗುತ್ತೆ ಮತ್ತು ಎಲ್ಲ ಥರದ ಮನೋರಂಜನೆಗೂ ಅವಕಾಶ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಸೋಮವಾರ 8:30ಕ್ಕೆ ಜಯಲಲಿತಾ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರೂ ಕೂಡ ಈ ಸೀರಿಯಲ್ ನೋಡಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.